ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಅಂಕಿತಾ ಫ್ಯಾಷನರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜು BR. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಾನು ನಿಮಗೆ ಹಲವಾರು ಸೈಜ್ನ ಬೇರೆ ಬೇರೆ ಸೈಜ್ನ ಬ್ಲೌಸ್ ಕಟ್ಟಿಂಗನ್ನು ಮಾಡಿ ತೋರಿಸಿದ್ದೀನಿ. ಆದರೆ 40, 42, 44 ಸೈಜ್ನ ಮೆಜರ್ಮೆಂಟ್ನ ಒಂದು ಕಟ್ಟಿಂಗನ್ನು ಮಾಡಿ ತೋರಿಸಿರಲಿಲ್ಲ. ಈ ಸಾರಿ ಆ ಒಂದು ಕಟ್ಟಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ. 44 ಇಂಚಿನ ಬ್ಲೌಸ್ನ ಒಂದು ಮೆಜರ್ಮೆಂಟನ್ನು ತೊಗೊಂಡು, ಬಾಡಿ ಮೆಜರ್ಮೆಂಟನ್ನು ತೊಗೊಂಡು ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ. ನೀವು ಆರಾಮಾಗಿ ಈ ಒಂದು ಕಟ್ಟಿಂಗನ್ನು ಕಲ್ತ್ಕೋಬೋದು. ನೀವು ಕೂಡ ಟೈಲರ್ ಆಗ್ಬೋದು. ಈ ಒಂದು 44 ಸೈಜನ್ನು ಯಾವ ರೀತಿ ಕಟ್ಟಿಂಗ್ ಮಾಡ್ಬೋದು, ಯಾವ ರೀತಿ ಈಸಿಯಾಗಿ ಕಟ್ಟಿಂಗನ್ನು ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಬನ್ನಿ ಇವಾಗ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು 44 ಇಂಚಿನ ಒಂದು ಬ್ಲೌಸನ್ನು ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸಾಮಾನ್ಯವಾಗಿ ನಾವು 32, 34, 36 ಆ ಥರ ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ತೀವಿ. ಈ ಥರ ದೊಡ್ಡ ಅಳತೆ ಇದ್ದಾಗ ಯಾವ್ಯಾವ ಮೆಥಡನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು 44 ಇಂಚ್ ಅಳತೆ ಬ್ಲೌಸ್ ಇಲ್ಲದೆ ಬಾಡಿ ಮೆಜರ್ಮೆಂಟನ್ನು ತಗೊಂಡು 44 ಇಂಚು ಬ್ಲೌಸನ್ನು ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಲೈನಿಂಗನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. 130 ಸೆಂಟಿಮೀಟ್ರ್ ಲೈನಿಂಗನ್ನು ತೊಗೊಂಡಿದ್ದೀನಿ. ಅಳತೆ ದೊಡ್ಡದಾಗಿರೋದ್ರಿಂದ ಲೈನಿಂಗ್ ಜಾಸ್ತಿ ಬೇಕಾಗುತ್ತೆ. ಫಸ್ಟ್ ಈ ಥರ ಸ್ಟ್ರೈಟಾಗಿ ಕಟಿಂಗ್ ಮಾಡಿಕೊಂಡು ಅರ್ಧ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಸ್ಟಿಚಿಂಗೋಸ್ಕರ. ಈಗ ಬ್ಲೌಸ್ ಲೆಂತ್ ಬಂದು 15.5 ಇದೆ. 15.5 ಸ್ವಲ್ಪ ಲೆಂತು ಹೈಟ್ ಜಾಸ್ತಿ ಇರೋರು ಹಾಗೂ ಬಾಡಿ ಮೆಜರ್ಮೆಂಟ್ ಕೂಡ ಜಾಸ್ತಿ ಇರೋರು ಅವ್ರಿಗೆ ಲೆಂತ್ ಕೂಡ ಸ್ವಲ್ಪ ಜಾಸ್ತಿ ನೀಡಬೇಕಾಗುತ್ತೆ. 15.5 ಇಟ್ಟಿದ್ದೀನಿ. 15.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗೋಸ್ಕರ. ಈಗ ಚೆಸ್ಟ್ ಬಂದು 44 ಇದೆ. ಇದಕ್ಕೆ ನಾವು 2 ಇಂಚನ್ನು ಆ್ಯಡ್ ಮಾಡ್ಕೊತೀವಿ. 2 ಇಂಚನ್ನು ಆ್ಯಡ್ ಮಾಡಿಕೊಂಡಾಗ 44 + 2 46 ಆಗುತ್ತೆ. 44 + 2 46 ಇಂಚ್ಗೆ ಒಂದನ್ನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇಲ್ಲಿ ವೇಸ್ಟ್ ಬಂದು 40 ಇಂಚಿದೆ. 39.5 ಇದೆ. ಅಲ್ಲಿ 4 ಭಾಗ ಮಾಡಿಕೊಂಡು 9 ಮುಕ್ಕಾಲು 1 ಪಾಯಿಂಟ್ 39.5 ವೇಸ್ಟು 4 ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 9 ಮುಕ್ಕಾಲು ಬಂದಿದೆ. ಮತ್ತು 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊತೀನಿ ಇಲ್ಲಿ ಡಾಟ್ಗೆ ಮತ್ತು ಬ್ಯಾಕ್ ಪೋರ್ಷನ್ ಎಕ್ಸ್ಟ್ರಾ ಇಡೋದ್ರಿಂದ. ಓಕೆ ನೋಡಿ, ಈ ಥರ ಬಂದಿದೆ. ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ಗೆ 3 ಸ್ಟಿಚಿಂಗ್ ಹಾಕಬೇಕಾಗುತ್ತೆ. ಅದರಿಂದ ಎಕ್ಸ್ಟ್ರಾ 1.5 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಇಲ್ಲಿ ನೆಕ್ಕು 2.5 ಇಂಚ್ಗೆ ಇಟ್ಕೊತೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ, ಟೋಟಲ್ 3 ಇಂಚು ಸ್ಟಿಚಿಂಗೋಸ್ಕರ. ಅರ್ಧ ಇಂಚು ಟೋಟಲ್ 3 ಇಂಚು ಇಲ್ಲಿ ನೆಕ್ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ ಡೀಪ್ ಏನಿದೆಯೋ 10 ಇಂಚು ಡೀಪ್ ಇದೆ. ನೆಕ್ಕು 10 ಇಂಚ್ ಡೀಪ್ ಇದೆ. ಸ್ಕ್ವೇರ್ ನೆಕ್ ಹೇಳಿದ್ದಾರೆ. 10 ಇಂಚ್ ಡೀಪ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. 10 ಇಂಚ್ ಡೀಪ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡ್ರನ್ನು ಮೆಜರ್ಮೆಂಟ್ ಮಾಡೋಣ. ಶೋಲ್ಡರ್ ಬಂದು 17 ಇಂಚ್ ಇದೆ. 17 ಇಂಚು ಶೋಲ್ಡರ್ ಇದೆ. 8 ಮುಕ್ಕಾಲು. ಬ್ಯಾಕ್ ಡೀಪು 10 ಇಂಚ್ ಇದೆ. ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ನಾವು ಬ್ಯಾಕ್ ಡೀಪ್ಗೂ ಹಾಗೂ ಶೋಲ್ಡರ್ಗೂ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅಂತ. ಇವಾಗ ನೋಡಿ, ಬ್ಯಾಕು 4 ಇಂಚು, 8 ಇಂಚು ಹಾಗೆ 2 ಇಂಚು 10 ಇಂಚು ಈ ಥರ ಡಿವೈಡ್ ಮಾಡಿಕೊಂಡು ಇಲ್ಲಿ 4 ಇಂಚು ಡೀಪ್ ಇಟ್ಟಾಗ ಇದೆಷ್ಟಿದೆ, 17 ಇದೆ ಅಲ್ಲ. 4 ಇಂಚು ಡೀಪ್ ಇಟ್ಟಾಗ ಇಲ್ಲಿ ಶೋಲ್ಡರ್ನ 1 ಇಂಚ್ ಕಡಿಮೆ ಮಾಡಬೇಕಾಗತ್ತೆ. 4 ಇಂಚ್ಗೆ 1 ಇಂಚು, ಮತ್ತು 4 ಇಂಚ್ಗೆ ಇನ್ನೊಂದು ಇಂಚು, ಮತ್ತು 2 ಇಂಚ್ಗೆ ಅರ್ಧ ಇಂಚು, ಅಂದರೆ 2.5 ಇಂಚು ಶೋಲ್ಡರನ್ನು ಕಡಿಮೆ ಮಾಡಿದ್ದೀನಿ. ಅಂದರೆ ಇಲ್ಲಿಗೆ ಎಷ್ಟು ಬಂದಿದೆ, 2.25 ಇಂಚು ಶೋಲ್ಡರ್ ಪಾಯಿಂಟ್ ಬಂದಿದೆ. ಶೋಲ್ಡರ್ ಈ ವಿಡ್ತು 2.25 ಇಂಚ್ ಬಂದಿದೆ.
ಇದನ್ನು ಕೆಲವರು ಅಂದಾಜಾಗಿ ಇಟ್ಕೊತಾರೆ, ಆ ಥರ ಎಲ್ಲ ಇಟ್ಕೋಬೇಡಿ. ನೀವು ಬ್ಯಾಕ್ ಡೀಪ್ ಎಷ್ಟು ಇದೆಯೋ ಅದರ ಡಿಪೆಂಡ್ ಮಾಡಿ ಇಡಬೇಕಾಗುತ್ತೆ. ಇಲ್ಲಿ ಬರೀ 4 ಇಂಚು ಡೀಪ್ ಇಟ್ಟಾಗ ಇಲ್ಲಿ ಶೋಲ್ಡರ್ನ 1 ಇಂಚ್ ಕಡಿಮೆ ಮಾಡ್ಕೊಳ್ಳಿ. ಕೆಲವರು ಸ್ವಲ್ಪ ಏಜ್ಡ್ ಆದರೆ ಬರೀ 4 ಇಂಚೇ ಇಟ್ಕೊತಾರೆ ಡೀಪು, ಆವಾಗ ನೀವು 1 ಇಂಚ್ ಮಾತ್ರ ಕಡಿಮೆ ಮಾಡ್ಕೊಳ್ಳಿ. ಓಕೆನಾ? ಇದು 10 ಇಂಚ್ ಇರೋದ್ರಿಂದ ನಾನು 2.5 ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಹಾಗೆ ಆರ್ಮಲ್ ನಾವು ಎಷ್ಟು ಮೆಜರ್ಮೆಂಟ್ ತೊಗೋಬೇಕು, ಕೆಲವರು ಇಲ್ಲಿ ಕೆಲವು ಸಾರಿ ಇಲ್ಲಿ 6, 6.5 ಆ ಥರ ಇಟ್ಕೊತೀವಿ. ಆ ಥರ ಬೇಡ, ನೀವು ಕರೆಕ್ಟ್ ಮೆಜರ್ಮೆಂಟ್ ಬೇಕು ಅಂತ ಹೇಳಿದರೆ ಈ ಥರನೇ ಮಾಡ್ಕೊಳ್ಳಿ. ನೋಡಿ 19 ಇಂಚು ಆರ್ಮಲ್ ಇದೆ. 19 ಇಂಚು ಅಂದರೆ 9, 18, 19, 9.5 ಅರ್ಧ ಭಾಗ ಮಾಡಿದ್ರೆ 9.5 ಬರುತ್ತೆ. ಇಲ್ಲಿ ಆರ್ಮಲನ್ನು 1 ಇಂಚ್ ಕಡಿಮೆ ಮಾಡ್ಕೊಳ್ಳಿ. ಯಾವಾಗ 19 ಇರೋದ್ರಿಂದ 9.5 ಬಂದಿದೆ, 1 ಇಂಚನ್ನು ಕಡಿಮೆ ಮಾಡಿಕೊಂಡ್ರೆ 8.5 ಇಂಚ್ಗೆ ಇಟ್ಕೊಳ್ಳಿ. ಓಕೆನಾ? 8.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಆಗ ಆರ್ಮಲನ್ನು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲೆಷ್ಟಿದೆ? 6.5 ಬಂದಿದೆ. ಅಂದಾಜಲ್ಲಿ ಕೆಲವರು 6, 6.5 ಇಟ್ಕೊತಾರೆ. ಈಗ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಇನ್ನೂ ನಿಮಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಇಲ್ಲಿ 1.5 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ನೋಡಿ, ಆರ್ಮಲ್ ಶೇಪು ರೆಡಿ ಆಯಿತು. ಓಕೆನಾ? ಇದು ಬ್ಯಾಕ್ ಸ್ಕ್ವೇರ್ ನೆಕ್ಕು. ಈ ಶೋಲ್ಡರ್ ಅಳತೆ ಮಾಡೋದನ್ನು ಹೇಳ್ಕೊಟ್ಟೆ. ಹಾಗೂ ಆರ್ಮಲನ್ನು ಎಷ್ಟು ಮೆಜರ್ಮೆಂಟ್ ಇರುತ್ತೋ, ಆರ್ಮಲ್ ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ 1 ಇಂಚನ್ನು ಕಡಿಮೆ ಮಾಡಿ ಈ ಥರ ಕ್ರಾಸಾಗಿ ಅಳತೆ ಮಾಡಿ ಇಟ್ಕೊಂಡ್ರೆ ಕರೆಕ್ಟಾಗಿ ಆರ್ಮಲ್ ಬರುತ್ತೆ. ಓಕೆನಾ? ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಇಂಚ್ ಬಿಟ್ಟೇ ಮಾಡ್ಕೊತಾ ಇದ್ದೀನಿ ಸ್ಟಿಚಿಂಗೋಸ್ಕರ. ಇಲ್ಲೂ ಕೂಡ ಅರ್ಧ ಇಂಚ್ ಬಿಟ್ಟಿದ್ದೀನಿ. ಇಲ್ಲಿ 1.5 ಇಂಚನ್ನು ಬಿಟ್ಟಿದ್ದೀನಿ. ಇಲ್ಲೊಂದು ನ್ಯಾಚ್ ಹಾಕೊತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಡಾಟ್ಗೋಸ್ಕರ ಒಂದು ನ್ಯಾಚನ್ನು ಹಾಕೊತಾ ಇದ್ದೀನಿ. ಈ ನ್ಯಾಚ್ಗೆ ಮತ್ತು ಬ್ಯಾಕ್ ಅರ್ಧ ಇಂಚು, ಬ್ಯಾಕ್ ಪೋರ್ಷನ್ ಅರ್ಧ ಇಂಚ್ ಎಕ್ಸ್ಟ್ರಾ ಇರಬೇಕು ಅಂತೇಳಿ ಇಲ್ಲಿ 1.5 ಇಂಚು ನಾವು ಎಕ್ಸ್ಟ್ರಾವನ್ನು ಬಿಟ್ಕೊಂಡಿದ್ದೀವಿ. ಗೊತ್ತಾಯ್ತಲ್ಲ? ಈಗ ಸ್ಕ್ವೇರ್ ನೆಕ್ಕು ಬ್ಯಾಕ್ ಕಟಿಂಗ್ ಮುಗ್ದಿದೆ. ಈಗ ಬ್ಯಾಕ್ ಕಟಿಂಗನ್ನು ಎತ್ತಿಟ್ಕೊಂಡು ಈಗ ನೆಕ್ಸ್ಟು ಸ್ಲೀವ್ಸನ್ನು ಕಟಿಂಗ್ ಮಾಡೋಣ. ಸ್ಲೀವ್ಸನ್ನು ಈ ಥರ 4 ಫೋಲ್ಡ್ ಮಾಡ್ಕೊತಾ ಇದ್ದೀನಿ. 10.5 ಇಂಚು ಸ್ಲೀವ್ ಲೆಂತು. ಈ ಥರ 4 ಫೋಲ್ಡ್ ದೊಡ್ಡ ಅಳತೆ ಇರೋದ್ರಿಂದ ಸ್ಲೀವ್ ಜಾಯಿಂಟ್ ದೊಡ್ಡದಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ 4 ಫೋಲ್ಡನ್ನು ಮಾಡಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಲೈನಿಂಗನ್ನೇ ಈ ಥರ ಫೋಲ್ಡ್ ಮಾಡಿಬಿಡ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿದಾಗ ನಿಮಗೆ ಇಲ್ಲಿ ಯಾವುದೇ ಜಾಯಿಂಟ್ ಬರಲ್ಲ. ಇಲ್ಲ ಸಿಂಗಲ್ ಪೀಸೇ ಹಾಕೊಂಡಾಗ ಜಾಯಿಂಟ್ ಬರುತ್ತೆ. 10.5 ಇಂಚು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಅರ್ಧ ಇಂಚು ಫೋಲ್ಡಿಂಗ್ಗೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಓಕೆನಾ? ಇಲ್ಲಿಂದ ನಾವು 3.5 ಇಂಚು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಆರ್ಮಲ್ಗೋಸ್ಕರ. ಇದು ಸ್ಲೀವ್ ಲೆಂತು ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ. ಇಲ್ಲಿ ಸ್ಲೀವ್ ಲೆಂತು ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ. ನೋಡಿ, 10.5 ಇಂಚು ಸ್ಲೀವ್ ಲೆಂತು, ಅರ್ಧ ಇಂಚು ಕೆಳಗಡೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ, ಮೇಲ್ಗಡೆ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಈಗ ಆರ್ಮಲ್ ಎಷ್ಟಿದೆ ಅಂತ ನೋಡೋಣ. ಆರ್ಮಲ್ ನಾವು ಅಳತೆ ತೊಗೊಂಡಿರೋದು 19 ಅಂದರೆ 9.5. ಕರೆಕ್ಟಾಗಿ 9.5ನೇ ಇಟ್ಕೊತೀನಿ. ಯಾವುದು ಹೆಚ್ಚು ಕಮ್ಮಿ ಮಾಡಲ್ಲ. ಇಲ್ಲಿ 9.5 ಅಂದರೆ ಕರೆಕ್ಟಾಗಿ 9.5ನೇ ಇಟ್ಕೊತೀನಿ. ಮತ್ತು 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಬಿಟ್ಕೊತಾ ಇದ್ದೀನಿ. ಸ್ಲೀವ್ ಲೂಸ್ ಬಂದು 12.5. ನೋಡಿ, 12.5 ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ. ಮತ್ತು 1.5 ಇಂಚು ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ ಲೂಸಿಂದ ಆರ್ಮಲ್ಗೆ ನೋಡಿ, ಈ ಥರ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಮತ್ತು ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಯಾವಾಗಲೂ ನೋಡಿ, ಒಂದಿಷ್ಟು 2 ಇಂಚು 2.5 ಇಂಚಷ್ಟು ಅಲ್ಲಿಂದ ಸ್ಟ್ರೈಟಾಗಿ ತೊಗೊಂಡು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಬೋದು. ನೋಡಿ, ಸ್ಲೀವ್ಸ್ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ.
ಈಗ ಇಲ್ಲೊಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ, ಸೆಂಟ್ರಲ್ಲಿ ಕೂಡ ಒಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಿ ತೆಕ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಒಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ. ಓಕೆನಾ? ಈಗ ಸ್ಲೀವ್ ಕಟ್ಟಿಂಗ್ ಆಯಿತು. ಈಗ ಸ್ಲೀವ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಆರ್ಮಲ್ ಶೇಪ್, ಸ್ಲೀವ್ ಆರ್ಮಲ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಫಸ್ಟು ಫ್ರಂಟ್ ಶೇಪನ್ನು ಕಟಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಈ ಥರ ಬಂದಿದೆ. ಅದನ್ನೇ ಇಟ್ಕೊಂಡು ಬ್ಯಾಕ್ ಆರ್ಮಲ್ ಶೇಪ್ ನೋಡಿ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಇದು 3/4 ಇಂಚಷ್ಟು ಫ್ರಂಟ್ ಆರ್ಮಲ್ ಶೇಪು, ಬ್ಯಾಕಲ್ಲಿ 1/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಬಂದಿದೆ. ಓಕೆನಾ? ಈಗ ಸ್ಲೀವ್ ಕಟ್ಟಿಂಗು ಮುಗಿದು, ಈಗ ಸ್ಲೀವ್ಸನ್ನು ಎತ್ತಿಡ್ತಾ ಇದ್ದೀನಿ. ಈಗ ಫ್ರಂಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ನಿಮಗೆ ಡೌಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾವ ಥರ ಚೆಕ್ ಮಾಡೋದು ಅಂತ ಹೇಳಿದರೆ, ಈ ಥರ ಬ್ಯಾಕನ್ನು ಇಟ್ಟು, ಬ್ಯಾಕ್ ಪೋರ್ಷನ್ ಇಟ್ಟು, ಸ್ಲೀವ್ಸನ್ನು ಈ ಥರ ಇಟ್ಟು ಅಳತೆ ಮಾಡ್ಕೊಳ್ಳಿ. ನೋಡಿ, ಅಳತೆ ಮಾಡ್ಕೊಂಡಾಗ ಇದು ಕರೆಕ್ಟಾಗಿ ಈ ನ್ಯಾಚ್ಗೂ ಕೂತ್ಕೊಳ್ಳುತ್ತೆ. ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಬರಲ್ಲ. ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಆದರೂ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆನಾ? ಈಗ ಫ್ರಂಟ್ ಕಟ್ ಮಾಡೋಣ. ಫ್ರಂಟ್ ಪೋರ್ಷನ್ ನೋಡಿ, ಫಸ್ಟು ಬ್ಯಾಕ್ ಪೋರ್ಷನನ್ನು ಇಟ್ಟು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಈ ಥರ ಬ್ಯಾಕ್ ಪೋರ್ಷನ್ ಇಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸುತ್ತ ಎಲ್ಲ ಕಡೆಗೂ ಫಸ್ಟು ಮಾರ್ಕನ್ನು ಮಾಡ್ಕೊಬೇಡಿ. ಈ ನ್ಯಾಚು ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಡೆ ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ, ಇದು ಮಾರ್ಕ್ ಮಾಡಿದ್ದಾಯಿತು. ಈಗ ಬ್ಯಾಕ್ ಪೋರ್ಷನನ್ನು ಎತ್ತಿಡ್ತಾ ಇದ್ದೀನಿ. ಈಗ ಫ್ರಂಟನ್ನು ಎಲ್ಲ ಕಡೆ ಫ್ರಂಟ್ ಅಳತೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಫ್ರಂಟ್ ಡೀಪ್ ಬಂದು 8.5 ಇಂಚಿದೆ. ಕರೆಕ್ಟಾಗಿ 8.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರಂಟು ರೌಂಡ್ ನೆಕ್ಕು. ಇಲ್ಲೇ ಅರ್ಧ ಇಂಚನ್ನು ಬಿಟ್ಟಿದ್ದೀನಿ. ಇಲ್ಲೂ ಕೂಡ ಅರ್ಧ ಇಂಚು ಬಿಟ್ಟು, ಸ್ಟಿಚಿಂಗೋಸ್ಕರ ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇದು ಒಳಗಡೆಗೆ, ಔಟ್ಸೈಡಿಗೆ ಮಾಡ್ಕೊಬೇಡಿ, ಇದು ಒಳಗಡೆ ಸೈಡಿಗೆ ಮಾಡ್ಕೊಳ್ಳಿ. ಶೋಲ್ಡ್ರ್ ಹತ್ರನೂ ಕೂಡ ಅರ್ಧ ಇಂಚು ಬಿಟ್ಟಿದ್ದೀನಿ, ಒಂದು ಮಾರ್ಕ್ ಮಾಡಿದ್ದೀನಿ. ಈಗ ಕಪ್ಸ್ ಪಾಯಿಂಟ್ ಎಷ್ಟಿದೆ ಅಂತ ನೋಡೋಣ. ಕಪ್ಸ್ ಪಾಯಿಂಟ್ ಬಂದು 12 ಇಂಚಿದೆ. ಕಪ್ಸ್ ಎಡ್ಜ್ ಪಾಯಿಂಟ್ ಬಂದು 15.25 ಇದೆ. ಮತ್ತು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ. ಓಕೆನಾ? ಇಲ್ಲಿ ಸೈಡಿಂದ ನಿಮಗೆ ಕಪ್ಸ್ ಪಾಯಿಂಟ್ಗೆ ಸೆಂಟ್ರಿಗೆ 4 ಇಂಚು ತೊಗೊಂಡಿದ್ದೀನಿ. ಸ್ವಲ್ಪ ಸಣ್ಣ ಅಳತೆ ಆದರೆ 3.25 ಇಂಚ್ ತೊಗೊತೀವಿ. ಇದು ಸ್ವಲ್ಪ ದೊಡ್ಡ ಅಳತೆ ಆಗಿರೋದನ್ನು 4 ಇಂಚನ್ನು ತೊಗೊಂಡಿದ್ದೀನಿ. ಓಕೆನಾ? ಇಲ್ಲಿಂದ ಕೆಳಗಡೆ 1-2 ಇಂಚಷ್ಟು ಒಂದು ಮಾರ್ಕ್ ಮಾಡಿಕೊಂಡು, ಇಲ್ಲೂ ಕೂಡ 2 ಇಂಚಷ್ಟು ಮಾರ್ಕ್ ಮಾಡಿಕೊಂಡು, ಈ ಸೈಡಿಂದ ಈ ಕಪ್ ಪಾಯಿಂಟ್ ಇದೆಯಲ್ಲ, ಕಪ್ ಎಡ್ಜ್ ಪಾಯಿಂಟಿಂದ ಈ ಕಡೆ ಸೈಡಿಗೆ 2 ಇಂಚಷ್ಟು ಒಂದು ಮಾರ್ಕ್ ಮಾಡಿಕೊಂಡು, ಇಲ್ಲಿಗೆ ಈ ಥರ ಸ್ಟ್ರೈಟಾಗಿ ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ 2 ಇಂಚಿಗೆ. ಇದು ಆಯ್ತಲ್ಲ, ಇಲ್ಲಿ 2 ಇಂಚು, ಇಲ್ಲಿ 2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆರ್ಮಲ್ ಡಾಟ್ಗೆ ನೋಡಿ, ಆರ್ಮಲ್ ಸೆಂಟ್ರಿಗೆ ಇಟ್ಕೊಂಡು, ಈ ಕಪ್ಸ್ ಪಾಯಿಂಟ್ ಇರುತ್ತಲ್ಲ ಆ ಸೆಂಟ್ರಿಗೆ ಇಟ್ಕೊಂಡು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇದು ಕೂಡ ಇಲ್ಲಿಂದ 1-1.5 ಇಂಚಷ್ಟು ಮೇಲಕ್ಕೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಇದೇ ಪಾಯಿಂಟಿಂದ ಸೈಡ್ ಮಾರ್ಕ್, ಇಲ್ಲಿಂದ 1-2 ಇಂಚಷ್ಟು ನೋಡಿ ಆಯ್ತಲ್ಲ. ಇವಾಗ 4 ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ.
ಈಗ ಕಪ್ ಲೂಸ್ ಎಷ್ಟು? ಕಪ್ ಲೂಸು 44 ಇಂಚ್ ಇರೋದ್ರಿಂದ ನಾವೊಂದು 3 ಇಂಚಷ್ಟು ಕಪ್ಸ್ ಪಾಯಿಂಟನ್ನು ತೊಗೊತಾ ಇದ್ದೀವಿ. ನೋಡಿ ಈ ಥರ ಇಲ್ಲಿಂದ ಸೆಂಟ್ರಿಂದ 1.5 ಇಂಚು, ಆ ಕಡೆ 1.5, ಈ ಕಡೆ 1.5. ಸೆಂಟ್ರ್ ಮಾರ್ಕ್ ಏನಿದೆಯೋ ಈ ಕಡೆ 1.5, ಈ ಕಡೆ 1.5. ಇವಾಗ ಈ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಆ ಸೆಂಟ್ರ್ ಪಾಯಿಂಟಿಂದ ಈ ಥರ ಸೈಡ್ ಮಾರ್ಕ್ಗೆ ಗೆರೆ ಹಾಕೊತ ಇದ್ದೀವಿ. ಓಕೆ, ಇದು 3 ಇಂಚನ್ನು ಇಟ್ಕೊಂಡಿದ್ದೀವಿ ದೊಡ್ಡ ಅಳತೆ ಇರೋದ್ರಿಂದ. ಇಲ್ಲಾಂದರೆ ಒಂದು 36-38 ಆದರೆ 2.25 ಇಂಚು, ಅದಕ್ಕಿಂತ ಕಡಿಮೆ ಇರೋದಾದರೆ 2.5 ಇಂಚು, ಆ ಥರ ಮಾರ್ಕನ್ನು ಮಾಡ್ಕೊತೀವಿ. ಇವಾಗ ನಾವು ಇದು ದೊಡ್ಡ ಅಳತೆ ಆಗಿರೋದ್ರಿಂದ ಇಲ್ಲಿ 3 ಇಂಚ್ವರೆಗೂ ಬರುತ್ತೆ. ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳಕ್ಕಾಗಲ್ಲ, ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಮಾಡ್ಕೊತೀನಿ. ನೋಡಿ, ಆರ್ಮಲ್ ಚೆಸ್ಟ್ ಲೂಸ್ ಇದೆಯಲ್ಲ, ಚೆಸ್ಟ್ ಲೂಸು ಇದೇ ಥರ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳಲ್ಲ. ಚಿಕ್ಕ ಅಳತೆ ಆದರೆ ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಇದು ಸ್ವಲ್ಪ ಕ್ರಾಸಾಗಿ ಮಾಡ್ಕೊಳ್ಳೋಣ. ಓಕೆ, ಇದು ಲೂಸ್ ಜಾಸ್ತಿ ಬೇಕಾಗೋದ್ರಿಂದ ಈ ಥರ ಸ್ವಲ್ಪ ಕ್ರಾಸಾಗಿ ಮಾರ್ಕನ್ನು ಮಾಡ್ಕೊತಾ ಇದ್ದೀವಿ. ಇಲ್ಲೂ ಕೂಡ ಒಂದು 1/2 ಇಂಚು ಕ್ರಾಸಾಗಿ ಮಾರ್ಕ್ ಮಾಡ್ಕೊತೀವಿ. ಆಮೇಲೆ ಎಕ್ಸ್ಟ್ರಾ ಬಂದರೆ ಬೇಕಾದ್ರೆ ಕಟ್ ಮಾಡಿ ತೆಗಿಯೋಣ. ಓಕೆನಾ? ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟಿಂಗನ್ನು ಸ್ಟಾರ್ಟ್ ಮಾಡಿ. ಈಗ ಆರ್ಮಲ್ ಕೂಡ ಒಂದು ಸರಿ ಮಾರ್ಕ್ ಮಾಡ್ಕೊಬಿಡೋಣ. ನೋಡಿ, ಆರ್ಮಲ್ ಈ ಥರ 1/2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇದು ಆರ್ಮಲ್ ಶೇಪ್ ಆಯಿತು. ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಆರ್ಮಲ್ ಶೇಪ್. ಓಕೆ, ಇದು ಬ್ಯಾಕ್ ನೆಕ್ ಮಾರ್ಕ್ ಮಾಡ್ಕೊಂಡಿದ್ವಿ. ಈಗ ಫ್ರಂಟು ಇದು ಮಾರ್ಕ್, ಎಲ್ಲ ಕಡೆ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ಕಟಿಂಗನ್ನು ಮಾಡೋಣ. ಇಲ್ಲಿ ಫ್ರಂಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ 1/4 ಇಂಚು ಸ್ಟಿಚಿಂಗೋಸ್ಕರ ಬಿಟ್ಟು ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಈ ಥರ ಬರ್ತಾ ಇದೆ. ಇಲ್ಲೂ ಕೂಡ 1/2 ಇಂಚು ಬಿಟ್ಟಿದ್ದೀನಿ, ಇಲ್ಲೂ ಕೂಡ 1/2 ಇಂಚು ಬಿಟ್ಟಿದ್ದೀನಿ. ಇಲ್ಲಿ ಮಾತ್ರ ಈ ಫ್ರಂಟು ಡಾಟ್ ಇರುತ್ತಲ್ಲ, ಈ ಫ್ರಂಟ್ ಡಾಟನ್ನು ಮಾತ್ರ ನಾನು ಒಂಚೂರು ಈ ಥರ ಒಂದು 1/2 ಇಂಚಷ್ಟು ಈ ಥರ ಮಾರ್ಕ್ ಮಾಡ್ಕೊತೀನಿ. ಏಕೆಂದರೆ ಈ ಡಾಟ್ಗೂ ಮ್ಯಾಚ್ ಆಗಲ್ಲ. ಆಮೇಲೆ ಎಲ್ಲದಕ್ಕೂ ಎಲ್ಲ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗಲೂ ಈ ಥರ ಒಂದು ಮಾರ್ಕನ್ನು ಮಾಡ್ಕೊತೀನಿ. ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊತೀನಿ. ಒಂದು ಸೈಡ್ ಮಾತ್ರ, ಈ ಸೈಡ್ ಇಲ್ಲ, ಈ ಸೈಡ್ ಮಾತ್ರನೇ. ನೋಡಿ, ಆರ್ಮಲ್ ಸೈಡ್. ನೋಡಿ, ಕಟಿಂಗ್ ರೆಡಿಯಾಗಿದೆ. ಫ್ರಂಟ್ದು ಎಲ್ಲ ಕಡೆ ನ್ಯಾಚ್ ಹಾಕ್ಕೊತಾ ಇದ್ದೀನಿ. ಇದು ಫ್ರಂಟ್ ಕಟಿಂಗ್ ಆಯಿತು, ಗೊತ್ತಾಯ್ತಲ್ಲ. ಇವಾಗ ಬ್ಯಾಕನ್ನು ಫ್ರಂಟನ್ನು ಇಟ್ಕೊಂಡು ಕರೆಕ್ಟಾಗಿ ಬಂದಿದೆಯಾ ಒಂದು ಸರಿ ಚೆಕ್ ಮಾಡ್ಕೊಂಡು. ಆರ್ಮಲ್ಲು ಕರೆಕ್ಟಾಗಿ ಬಂದಿದೆ. ಓಕೆನಾ? ಇವಾಗ ಬೆಲ್ಟ್ ಒಂದನ್ನು ಕಟ್ ಮಾಡಿಕೊಂಡ್ರೆ ಕಟಿಂಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ವೇಸ್ಟ್ ಪೀಸನ್ನು ಇಟ್ಕೊಂಡು ನೋಡಿ, ಇಲ್ಲಿ 1/2 ಇಂಚು ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಸ್ಟಿಚಿಂಗೋಸ್ಕರ. ಇವಾಗ ಬೆಲ್ಟು ಎಷ್ಟು ಇಡಬೇಕು? ವೇಸ್ಟ್ನ 1/4 ಭಾಗ. ವೇಸ್ಟ್ ಎಷ್ಟಿದೆ? 39.5 ಇದೆ. 39.5 ಅಂದರೆ 9.75 ಒಂದು ಪಾಯಿಂಟು. ಬ್ಯಾಕ್ ಪೋರ್ಷನ್ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ. ಅದೇ ರೀತಿ ಫ್ರಂಟ್ ಬೆಲ್ಟಲ್ಲಿ 1/2 ಇಂಚ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಬ್ಯಾಕು ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕು, ಫ್ರಂಟ್ ಸ್ವಲ್ಪ ಕಡಿಮೆ ಬಿಟ್ಕೋಬೇಕು. 1/2 ಇಂಚ್ ಜಾಸ್ತಿ, 1/2 ಇಂಚು ಕಮ್ಮಿ. ಅದಕ್ಕೆ ನಾನು 9.75 ಒಂದು ಪಾಯಿಂಟ್ ಇದ್ದರೆ ನೋಡಿ, 9.75 ಒಂದು ಪಾಯಿಂಟ್ ಇಲ್ಲಿ ಬರುತ್ತೆ. 1/2 ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ ಫ್ರಂಟ್ ಪೋರ್ಷನ್. ಓಕೆನಾ? 1/2 ಇಂಚ್ ಕಡಿಮೆ ಮಾಡಿಕೊಂಡು ಅಲ್ಲಿಂದ 1.5 ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ. ಓಕೆನಾ? ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಈಗ ಇಲ್ಲಿ 4 ಇಂಚನ್ನು ಫ್ರಂಟ್ ಬೆಲ್ಟು 4 ಇಂಚನ್ನು ಬಿಟ್ಕೊತೀನಿ. 4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೈಡ್ ಬೆಲ್ಟು ಎಷ್ಟಿದೆ ಅಂತ ನಾವು ಅಳತೆಯನ್ನು ನೋಡಿಕೊಂಡು ಮಾಡೋಣ. ಈಗ ನೋಡಿ, ಫ್ರಂಟ್ ಬ್ಯಾಕ್ ಇಟ್ಟು ಫ್ರಂಟ್ ಬ್ಯಾಕ್ ಇಟ್ಟು ನೋಡಿ, ಈ ಥರ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ, 2 ಲೆವೆಲ್ ಆಗಿ. ಇಲ್ಲಿಂದ ಈ ಕಟಿಂಗ್ ಎಡ್ಜ್ ಏನಿದೆಯೋ ಅಲ್ಲಿಂದ ಈ ಎಡ್ಜ್ಗೆ
ಫ್ರಂಟ್ ಎಡ್ಜಿಂದ ಬ್ಯಾಕ್ ಎಡ್ಜು 2.25 ಇಂಚಿದೆ. 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಯಾಕೆಂದರೆ ಇಲ್ಲಿ ಡಾಟು ಪ್ಲಸ್ ಈ ಜಾಯಿಂಟ್ಗಳೆಲ್ಲ ಸೇರಿ 1 ಇಂಚ್ ಎಕ್ಸ್ಟ್ರಾ, 2.25 ಪ್ಲಸ್ 1 3.25 ಇಂಚನ್ನು ಬಿಟ್ಕೊತಾ ಇದ್ದೀನಿ. ಇದು ಕರೆಕ್ಟಾಗಿ 3.25 ಇಂಚ್ ಇಟ್ಕೊಂಡ್ರೆ ಆವಾಗ ನಮಗೆ ಈ ಸೈಡು ಜಾಯಿಂಟು ಎಕ್ಸ್ಟ್ರಾ ಬರೋಲ್ಲ, ಈಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೈಡ್ ಜಾಯಿಂಟ್ ಏನಿದೆಯೋ ಅದೆಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಫ್ರಂಟ್ ಎಕ್ಸ್ಟ್ರಾ ಬರುತ್ತೆ, ಇಲ್ಲ ಬ್ಯಾಕ್ ಎಕ್ಸ್ಟ್ರಾ ಬರುತ್ತೆ, ಆ ಥರ ಬರುತ್ತೆ. ಇವಾಗ ಹೆಂಗೆ ಅಳತೆ ಮಾಡ್ಕೊಂತಿದ್ರೆ ಇಲ್ಲಿ ಕಟಿಂಗ್ ಇದೆಯಲ್ಲ, ಈ ಕಟಿಂಗ್ ಎಡ್ಜಿಂದ ನೋಡಿ ಇಲ್ಲಿ ಈ ಕೆಳಗಡೆವರೆಗೂ ಎಂಡ್ವರೆಗೂ 2.25 ಇಂಚಿದೆ. 1 ಇಂಚ್ ಎಕ್ಸ್ಟ್ರಾ 3.25 ಇಂಚನ್ನು ತೊಗೊಂಡಿದ್ದೀನಿ. ಇಲ್ಲಿ 4 ಇಂಚನ್ನು ಬಿಟ್ಕೊಂಡಿದ್ದೀನಿ ಫ್ರಂಟಿಗೆ, ಬೆಲ್ಟ್ ಫ್ರಂಟಿಗೆ. ಇವಾಗ ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ ಈ ಥರ ಫ್ರಂಟ್ ಬೆಲ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಇದು ಇದು 9.25 ಒಂದು ಪಾಯಿಂಟ್ ಇತ್ತಲ್ಲ, ವೇಸ್ಟ್ ಅಳತೆ ಅರ್ಧ ಇಂಚ್ ಕಡಿಮೆ ಮತ್ತು 1.5 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಆಯ್ತಲ್ಲ. ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಬೆಲ್ಟ್ ಕಟಿಂಗ್ ಆಗಿದೆ. ಇಲ್ಲಿ ಫ್ರಂಟ್ಗೆ ಒಂದು ನ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ, ಫ್ರಂಟ್ ಬ್ಯಾಕು ಗೊತ್ತಾಗಲಿ ಅಂತೇಳಿ. ಇವಾಗ ಬೆಲ್ಟ್ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಹೆಚ್ಚು ಕಮ್ಮಿ ಬಂದಿದ್ರೆ ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಕಟ್ಟಿಂಗನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಬೆಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಈ ಎಡ್ಜಿಂದ ಹಿಡ್ಕೊಂಡು ಇಲ್ಲಿಗೆ ಕರೆಕ್ಟಾಗಿ ಹಿಡ್ಕೊಳ್ಳಿ. ಈ ಥರ ನೋಡಿ, ಇಲ್ಲಿಂದ ಈ ಪಾಯಿಂಟಿಗೆ, ಓಕೆನಾ, ಮತ್ತು ಇಲ್ಲಿಂದ ಈ ಪಾಯಿಂಟಿಗೆ ಕರೆಕ್ಟಾಗಿ ಬಂದಿದೆ. ನಾವಿಲ್ಲಿ ಎಕ್ಸ್ಟ್ರಾ ಬಿಟ್ ಕಟ್ ಮಾಡ್ಕೊಂಡಿದ್ವಲ್ಲ, ಒಂಚೂರು ಜಾಸ್ತಿ ಇದೆ, 1/4 ಇಂಚಷ್ಟು ಜಾಸ್ತಿ ಇದೆ, ಅದನ್ನು ಕಟ್ ಮಾಡಿ ತೆಗೆಯೋಣ. ಇವಾಗ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟಾಗಿದೆ. ಅದೇ ಥರ ಸೈಡ್ ಕೂಡ ಕರೆಕ್ಟಾಗಿದೆಯಾ ಅನ್ಸುತ್ತೆ, ಒಂದ್ಸರಿ ನೋಡ್ಕೊಬಿಡೋಣ. ಇದು ನೋಡಿ, ಅರ್ಧ ಇಂಚು ಒಂದ್ರ ಮೇಲೆ ಒಂದು ಕೂತ್ಕೊಂಡ್ರೆ ಇಲ್ಲಿ ಅರ್ಧ ಇಂಚು ಕೆಳಗಡೆ ಎಕ್ಸ್ಟ್ರಾ ಬರಬೇಕು, ಈ ಡಾಟ್ಗೋಸ್ಕರ. ಬಂದಿದೆ ಅಲ್ಲ ನೋಡಿ, ಕಾಣಿಸ್ತಾ ಇದೆ, ಓಕೆನಾ. ಇವಾಗ ಕಟಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ಬಟ್ಟೆ ಮೇಲಿಟ್ಟು ಕಟಿಂಗನ್ನು ಮಾಡ್ಕೊಳ್ಳೋಣ. ಅದು ಯಾವ ಥರ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತಾ ಇದೆ. ಈ ಥರ ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ ಬಟ್ಟೆನ. ಇವಾಗ ಸ್ಲೀವ್ಸನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಸ್ಲೀವ್ಸು ಅಳತೆ ಜಾಸ್ತಿ ಇದೆ, ಬಟ್ಟೆ ಕಡಿಮೆ ಇದೆ. ನೋಡಿ, ಅಲ್ಲೊಂದು ಸ್ವಲ್ಪ, ಈ ಕಡೆ ಸ್ವಲ್ಪ, ಈ ಕಡೆ ಸ್ವಲ್ಪ ಜಾಯಿಂಟ್ ಹಾಕೋಬೇಕಾಗುತ್ತೆ, ಓಕೆನಾ. ಬ್ಯಾಕು ನೋಡಿ, ಬ್ಯಾಕ್ ಈ ಥರ ಇಟ್ಕೊಂಡಿದ್ದೀನಿ. ಫ್ರಂಟು ಹಾಗೆ ಇದು ಬೆಲ್ಟ್. ಬಟ್ಟೆ ಯಾವಾಗಲೂ ಅಡ್ಜಸ್ಟ್ ಮಾಡಿ ಕೂರಿಸ್ಕೋಬೇಕಾಗುತ್ತೆ, ಇಲ್ಲಿ ಕೂತ್ಕೊಳ್ಳುತ್ತೆ, ಓಕೆನಾ. ಇವಾಗ ಕಟಿಂಗನ್ನು ಮಾಡ್ಕೊಳ್ಳೋಣ.
ಈ ಥರ ಓಕೆನಾ, ಕಟಿಂಗ್ ಕಂಪ್ಲೀಟ್ ಆಗಿತ್ತು. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕನ್ನು ಕೊಟ್ಟು ಬೆಲ್ ಬಟನ್ನ ಆನ್ ಇಟ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ವಿಡಿಯೋಗಳನ್ನು ಹಲವಾರು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀವಿ. ನೀವು ಕೂಡ ನೋಡಿ ಒಂದು ಟೈಲರಿಂಗನ್ನು ಕಲ್ತ್ಕೊಳ್ಳೋಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.